ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಬಾಳೆ ಎಲೆಯಲ್ಲಿ ನಾನಿವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಬಾಯ್ಲ್ಡ್ ರೈಸ್ ರೆಡಿ ಆಗ್ತಾಯಿದೆ. ನಾನಿವತ್ತು ಕುಚ್ಚಲಕ್ಕಿ ಗಂಜಿ ಜೊತೆ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಬನಾನಾ ಲೀಫನ್ನು ಯೂಸ್ ಮಾಡಿ ನಾನಿವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಆಯಿಲನ್ನು ಯೂಸ್ ಮಾಡ್ತಾಯಿಲ್ಲ. ಆಯಿಲನ್ನು ಯೂಸ್ ಮಾಡ್ದೇನೆ ನಾನಿವತ್ತು ಬನಾನಾ ಲೀಫನ್ನು ಯೂಸ್ ಮಾಡಿ ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 kg ಫಿಶನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ 1 kg ಫಿಶು ಇದೆ. ನಾನೀಗ ಸ್ಟಾರ್ಟಿಂಗಲ್ಲಿ ಫಿಶನ್ನು ಕಟ್ ಮಾಡಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದೊಂದಾಗಿ ಫಿಶನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಫಿಶಲ್ಲಿ ಮೊಟ್ಟೆನೂ ಕೂಡ ಚೆನ್ನಾಗಿದೆ ನೋಡಿ. ಈ ಥರ ದೊಡ್ಡದಾಗಿರೋ ಮೊಟ್ಟೆ ಈ ಫಿಶಲ್ಲಿ ಸಿಕ್ಕಿದೆ. ಹೀಗೆ ಈ ಥರ ಕ್ಲೀನ್ ಮಾಡಿ ನಾನೀಗ ನೀರಲ್ಲಿ ನೆನೆಸಿಟ್ಕೊತೀನಿ.
ಈಗ ನಾನು ನೀಟಾಗಿ ವಾಶ್ ಮಾಡಿದ್ದೀನಿ. ಈಗ 1 kg ಫಿಶನ್ನು ನಾನು ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಫ್ರೈ ಮಾಡೋದ್ರಿಂದ ಇದನ್ನೀಗ ನಾನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿದನ್ನ ಫಿಶನ್ನು ಕಟ್ ಮಾಡಿ ವಾಶ್ ಮಾಡಿ ಆದಮೇಲೆ ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಫಿಶ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಮುಷ್ಟಿ ಆಗೋಷ್ಟು ಬ್ಯಾಡಗೆ ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ಹಾಗೆ 1/4 ಸ್ಪೂನು ಓಂಕಾಳು, 1/4 ಸ್ಪೂನ್ ಓಂಕಾಳು ತೆಗೆದುಕೊಂಡಿದ್ದೀನಿ. ಹಾಗೆ 1/4 ಸ್ಪೂನು ಪೆಪ್ಪರು, 1/4 ಸ್ಪೂನು ಕಾಳುಮೆಣಸು, ಹಾಗೆ 1/4 ಸ್ಪೂನು 1/4 ಸ್ಪೂನ್ಗಿಂತ ಕಮ್ಮಿ ಮೆಂತ್ಯನ ತೆಗೆದುಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿನ ಪೌಡ್ರು, ಹಾಗೆ 1/4 ಸ್ಪೂನು ಧನಿಯಾ ಕಾಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಬರೀ ಬ್ಯಾಡಗೆ ಮೆಣಸು ಹಾಕೋದ್ರಿಂದ ಅದು ಮೆಣಸಿಂದೇ ಸ್ಮೆಲ್ ಬರುತ್ತೆ. ಆದ್ದರಿಂದ ನಾನಿಲ್ಲಿ ಖಾರಕ್ಕಂತ 3 ರಿಂದ 4 ಖಾರದ ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ಹಾಗೆ ಚಿಕ್ಕದೊಂದು ಪೀಸು ಶುಂಠಿ, ಚಿಕ್ಕದೊಂದು ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾವು ಉಪ್ಪು, ಖಾರ, ಹುಳಿ ಇವು 3 ನಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾವು ತೆಗೆದುಕೋಬೇಕಾಗತ್ತೆ. ನಮಗೆ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ತಿನ್ನೋರಾದರೆ ಕಮ್ಮಿನೂ ಹಾಕ್ಕೋಬೋದು. ಆ ಥರ ನಾವು ಉಪ್ಪು, ಖಾರ ಮತ್ತು ಹುಳಿನ ನಾವು ನಮ್ಗೆ ಟೇಸ್ಟಿಗೆ ಅನುಗುಣವಾಗಿ ನಾವಿಲ್ಲಿ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಮನೆಯಲ್ಲೇ ಈಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಹಾಗೆ ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ, ಈ ಪುಡಿಗಳನ್ನು ಯೂಸ್ ಮಾಡಿ ನಾವು ಮಸಾಲೆನ ರೆಡಿ ಮಾಡ್ಕೋಬೋದು. ಹುಣಸೆಹಣ್ಣಿನ ರಸ, ಇಲ್ಲಾಂದರೆ ಲಿಂಬೆಹಣ್ಣಿನ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈ ಥರ ಇದನ್ನೆಲ್ಲ ಹಾಕಿ ನಾವು ಪುಡಿಗಳನ್ನು ಹಾಕಿ ಬೇಕಾದರೆ ನಾವು ಮಸಾಲೆ ರೆಡಿ ಮಾಡ್ಕೋಬೋದು. ಇದನ್ನೀಗ ನಾನು ಸ್ವಲ್ಪ ಹುರಿದ್ಬಿಟ್ಟು ನಾನೀಗ ಮಿಕ್ಸಿಯಲ್ಲಿ ನೈಸಾಗಿ ರುಬ್ಕೊಬಂದಿದ್ದೀನಿ. ಬ್ಯಾಡಗೆ ಮೆಣಸು, ಧನಿಯಾ ಇವನ್ನೆಲ್ಲ ನಾನು ಒಂದು ಸ್ವಲ್ಪ ಹುರ್ಕೊಂಡಿದ್ದೀನಿ. ಫ್ರೈ ಮಾಡಿ ನಾನು ಇದನ್ನು ರುಬ್ಕೊಬಂದಿದ್ದೀನಿ. ಇಷ್ಟು ನೈಸಾಗಿ ನಾನೀಗ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ರುಬ್ಬಿ ಮಾಡೋದ್ರಿಂದ ನಮಗೆ ಮಸಾಲೆ ಜಾಸ್ತಿ ಸಿಗುತ್ತೆ. ಅದೇ ಪೌಡ್ರನ್ನ ಹಾಕಿ ಮಾಡೋದ್ರಿಂದ ಸ್ವಲ್ಪ ಮಸಾಲೆ ಕಮ್ಮಿ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವ ಫಿಶ್ಶಿಗೆ ನಾನೀಗ ಮಸಾಲೆನ ಹಾಕ್ತಾಯಿದ್ದೀನಿ. ರುಬ್ಕೊಂಡಿರುವ ಮಸಾಲೆನ ನಾನೀಗ ಫಿಶ್ಶಿಗೆಲ್ಲ ಹಾಕ್ತಾಯಿದ್ದೀನಿ. ನಾನೀಗ ಫಿಶ್ಶಿಗೆಲ್ಲ ಮಸಾಲೆ ಹಾಕಿ ನಾನಿದನ್ನು ಫ್ರಿಜ್ಜಲ್ಲಿ 1 ಅವರ್ ಇಟ್ಟಿದ್ದೀನಿ. ಈಗ ನಾನು ಬಾಳೆ ಎಲೆಯಲ್ಲಿ ಫ್ರೈ ಮಾಡೋದ್ರಿಂದ ಬಾಳೆ ಎಲೆ ಮತ್ತು ಬಾಳೆ ದಾರವನ್ನು ತೆಗೆದುಕೊಂಡಿದ್ದೀನಿ. ಬಾಳೆ ದಿಂಡಲ್ಲಿ ದಾರ ಸಿಗುತ್ತೆ, ಅದೇ ದಾರನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ.
ಈಗ ಒಂದು ಪೀಸ್ ಬಾಳೆ ಎಲೆಯನ್ನು ತೆಗೆದುಕೊಂಡು ಫಿಶನ್ನು ಹಾಕಿ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಫಿಶನ್ನು ಹಾಕಿ ಈ ಥರ ಪ್ಯಾಕ್ ಮಾಡಿ ಈಗ ನಾನು ಬಾಳೆ ದಾರದಿಂದಲೇ ಈ ಥರ ಸುತ್ಕೊತಾ ಇದ್ದೀನಿ. ಬಾಳೆ ದಿಂಡಲ್ಲಿ ಸಿಗುವಂಥ ದಾರನ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಬಾಳೆ ಎಲೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಡೈರೆಕ್ಟಾಗಿ ತವದಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಬಾಳೆ ಎಲೆ ಸಿಕ್ಕಿದರೆ ಈ ಥರ ಆಯಿಲ್ ಹಾಕದೇನೆ ನಾವು ಫ್ರೈ ಮಾಡ್ಕೋಬೋದು. ಹೆಲ್ದಿಯಾದ ಫಿಶ್ ಫ್ರೈ ರೆಡಿ ಮಾಡ್ಕೋಬೋದು. ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ನಾವು ಸ್ವಲ್ಪ ಆಯಿಲ್ ತವಕ್ಕೆ ಹಾಕಿ ಅದ್ರ ಮೇಲೆ ಫ್ರೈ ಮಾಡ್ಕೋಬೋದು. ಈ ಥರ ಎರಡು ಕಡೆ ಮರ್ಚಿ ಈಗ ಬಾಳೆ ದಾರನ್ನು ಸುತ್ಕೋಬೇಕಾಗತ್ತೆ. ಈ ಥರ ಒಂದೊಂದಾಗಿ ನಾವು ಮೀನನ್ನು ಬಾಳೆ ಎಲೆ ಮೇಲೆ ಇಟ್ಕೊಂಡು ನಾವು ಇದನ್ನು ಸುತ್ತಿ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಯಾವುದೇ ಕುಕ್ಕಿಂಗ್ ಆಯಿಲ್ ಆಗಲಿ ಯಾವುದೇ ಆಯಿಲ್ ಆಗಲಿ ನಾನಿಲ್ಲಿ ಯೂಸ್ ಮಾಡ್ದೇ ಬಾಳೆ ಎಲೆನೇ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಆಯಿಲನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಈಗ ಇದನ್ನೆಲ್ಲ ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಸೌದೆ ಒಲೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ತವನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಈಗ ನಾನು ಬಾಳೆ ಎಲೆಯಲ್ಲಿ ಸುತ್ತಿರುವ ಫಿಶನ್ನು ತವದ ಮೇಲೆ ಒಂದೊಂದಾಗಿ ಇಟ್ಕೊತಾ ಇದ್ದೀನಿ.
ಈಗ ನಾನು ಒಂದು ತಟ್ಟೆನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಇದನ್ನು ಎರಡೂ ಕಡೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಈಗ ಎರಡೂ ಕಡೆನೂ ಇದು ಬೆಂದಿದ್ದಾಗಿದೆ. ಈಗ ಬಿಸಿ ಬಿಸಿಯಾದ ಫಿಶ್ ಫ್ರೈ ರೆಡಿಯಾಗಿದೆ. ಈಗ ಕುಚ್ಚಲಕ್ಕಿ ಗಂಜಿ ಜೊತೆ ಈ ಥರ ಫಿಶ್ ಫ್ರೈ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. Thank you for watching.